ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಇರ್ತಿ ಶಂಕರ್ ಅಂತ ಹೇಳಿ. ನಾನು ICRKVK ಕೊನೆಹಳ್ಳಿ ತಿಪ್ಟೂರು ತಾಲೂಕಲ್ಲಿ ತೋಟಗಾರಿಕಾ ವಿಜ್ಞಾನಿಯಾಗಿ ಕಾರ್ಯ ಮಾಡ್ತಾ ಇದ್ದೀನಿ. ಈಗ ಇಲ್ಲಿ ವಿಶ್ವ ತೆಂಗು ದಿನಾಚರಣೆ ಇವತ್ತು 2ನೇ ತಾರೀಕು. ಹಂಗಾಗಿ ನಮ್ದು KVKದ ಒಂದು ಸ್ಟಾಲ್ ಇಟ್ಟಿದ್ದೀವಿ. ಇಲ್ಲಿ ನೀವು ನೋಡ್ಬೋದು 4 ಥರದ್ದು ಕಲ್ಲಿದ್ದಲುಗಳು ಇಟ್ಟಿದ್ದೀವಿ. ಅಲ್ಲಿ ಗ್ರೇಡ್ 1, 2, 3, 4 ಅಂತಿದೆ. 1 ಗ್ರೇಡು ಫಾರ್ಮಾಸ್ಯೂಟಿಕಲ್ ಯೂಸರ್ಸ್ಗೆ ಹೋಗುತ್ತೆ. 2ನೇದು ಚಿನ್ನ ಬೆಳ್ಳಿ ಯಾವುದನ್ನು ಎಕ್ಸ್ಟ್ರಾಕ್ಟ್ ಮಾಡೋಕೆ ಹೋಗುತ್ತೆ. 3 ಮತ್ತು 4 ವಾಟರ್ ಪ್ಯೂರಿಫಿಕೇಶನ್ಗೆ ಹೋಗುತ್ತೆ. ಅಂದರೆ ಈಗ ROದಲ್ಲೆಲ್ಲ ಬಳಸ್ತೀವಲ್ಲ ಆ ಥರದಕ್ಕೆ ಹೋಗುತ್ತೆ. ಮತ್ತು ಪಕ್ಕದಲ್ಲೇ ನಿಮಗೆ ತೆಂಗು ಮೊದಲೇ ಹೇಳ್ಕೊಳ್ಳೋಂಗೆ ನಮಗೆ ಕಲ್ಪವೃಕ್ಷ ಅಂತ ಕರಿತೀವಿ. ಅಂದರೆ ಪ್ರತಿಯೊಂದು ಭಾಗಗಳು ಕೂಡ ಮಾನವನಿಗೆ ಉಪಯೋಗ ಆಗುತ್ತೆ. ಇದೆಲ್ಲ ಮಾಡಿರೋದು ಆತ್ಮಾನಂದ ಅಂತ ಒಬ್ರು ರೈತರು, ಗೋಪಾಲನಹಳ್ಳಿ ಅಂತ ಬರುತ್ತೆ, ಚಿಕ್ಕನಾಯಕನಹಳ್ಳಿ ತಾಲೂಕು. ಅಲ್ಲಿ ಅವರೇ ಕೈಯಿಂದ ಮಾಡಿರುವಂಥದ್ದು. ಇದು ಕಂಠದಿಂದ ಮಾಡಿರುವಂಥ ಉತ್ಪನ್ನಗಳು. ಗಣೇಶ ಇರ್ಬೋದು, ವಿಗ್ರಹ ಇರ್ಬೋದು, ಇಲ್ಲ ಕಪ್ ಇರ್ಬೋದು, ಈ ಥರದ್ದು ಹಲವಾರು ಇದೆ. ನಾವು ಜಸ್ಟ್ ಡಿಸ್ಪ್ಲೇ ಪರ್ಪಸ್ ತಂದಿದ್ದೀವಿ. ಇದೆಲ್ಲ ಬಂದು ನಿಮಗೆ ಇಲ್ಲೇ ಪಕ್ಕದಲ್ಲಿ ಒಂದು ಸ್ಟಾಲ್ ಇಟ್ಟಿದ್ದಾರೆ. ನಮ್ಮ KVKಯಿಂದ ನಾಗೇಶ್ ಕೊಪ್ಪ ಅಂತ ತರಬೇತಿನ ತಗೊಂಡು ನಮ್ಮ KVKಯಿಂದ ಅವರು ತೆಂಗಿನಲ್ಲಿ ಮೌಲ್ಯವರ್ಧಿತ ಉತ್ಪನ್ನಗಳು ಮಾಡ್ತಿದ್ದಾರೆ. ಫಾರ್ ಎಕ್ಸಾಂಪಲ್, ಇದು ಕೊಬ್ಬರಿ ಎಣ್ಣೆ ಇರ್ಬೋದು, ಇಲ್ಲ ಒರಿಜಿನ್ ಕೋಕೋನಟ್ ಆಯಿಲ್ ಇರ್ಬೋದು, ಇಲ್ಲ ಚಿಪ್ಸ್ ಇರ್ಬೋದು, ಬಿಸ್ಕೆಟು, ಈ ಥರ ಮೌಲ್ಯವರ್ಧನೆಗಳನ್ನ ಮಾಡೋದ್ರಿಂದ ನಿಮಗೆ ನೇರವಾಗಿ ತೆಂಗಿನಕಾಯಿ ಎಳ್ನೀರು ಮಾರೋದಕ್ಕಿಂತ ಅತಿ ಹೆಚ್ಚು ಲಾಭಗಳು ಸಿಗುತ್ತೆ. ಇನ್ನು ಈ ಕಡೆ ಬಂದರೆ ಕೋಕೋಪೀಟು ಎಲ್ಲರೂ ನೋಡಿರ್ತೀರಿ ನರ್ಸರಿನಲ್ಲಿ. ಬಟ್ ಇಲ್ಲಿ ನಾವೇನು ಮಾಡ್ತಾ ಇದೀವಿ ಅಂದರೆ ಇದನ್ನ ಎನ್ರಿಚ್ ಮಾಡ್ತಾ ಇದ್ದೀವಿ. ಈಗ ನಾರ್ಮಲ್ ಆಗಿ ನಿಮಗೆ ಕೋಕೋಪೀಟ್ ಸಿಗಬೇಕು ಅಂದರೆ kg 5 ರೂಪಾಯಿ 6 ರೂಪಾಯಿ ಸಿಗುತ್ತೆ. ಇದರಲ್ಲಿ ನಾವು ಟ್ರೈಕೋಡರ್ಮಾ, ಸೂಡೋಮೋನಸ್ಸು, AMC ಅಂತ ಒಂದು 3 ಬಯೋ ಫರ್ಟಿಲೈಸರ್ಸ್ ಬರ್ತವೆ. ಇವು 3ನ್ನು ಕೋಕೋಪೀಟ್ ಉತ್ಪಾದನೆ ಮಾಡ್ಬೇಕಾದ್ರೆ ಮಿಕ್ಸ್ ಮಾಡಿ ಎನ್ರಿಚ್ ಮಾಡೋದ್ರಿಂದ ಉತ್ತಮವಾದಂಥ ಕ್ವಾಲಿಟಿ ನರ್ಸರಿ ಸಸಿಗಳು ಬರ್ತವೆ. ಇದು ನಿಮಗೆ ಒಂದು kg 10 ರೂಪಾಯಲ್ಲಿ ಸಿಗುತ್ತೆ. ಅದು ಬಿಟ್ಟರೆ ಇದು ಹಾಂ ಸರ್ 10 ರೂಪಾಯಿ ಗಂಗಪಾಣಿ ಅಂತ ಇದು ಎಳ್ನೀರು. ಇದು ತಿಪ್ಟೂರ್ದು ಹಳೇ ತಳಿ ನಶಿಸಿ ಹೋಗ್ತಾ ಇದೆ. ಈಗ ಕೆಲವೊಂದು 5 ರೈತರ ಹತ್ರ ಮಾತ್ರ ಒಂದು 4-5 ಮರಗಳು ಇಟ್ಕೊಂಡಿದ್ದಾರೆ. ಇದು ಶ್ರೀಕಂಠ ಮೂರ್ತಿ ಅಂತ ವನವಳ್ಳಿ ಹತ್ರ ಇದ್ದಾರೆ, ಅವ್ರ ಹತ್ರ ಬೆಳೆದಿರುವಂಥ ತೋಟ. ಸೊ ಇದನ್ನ ನಾವು ಸೇವ್ ಮಾಡೋಕ್ಕೆ ಏನೇನು ಮಾಡಬೇಕು, ಕನ್ಸರ್ವ್ ಮಾಡೋಕ್ಕೆ ಅಂತ ಮುಂದಿನ ದಿನಗಳಲ್ಲಿ KVK ಕಾರ್ಯರೂಪ ಮಾಡುತ್ತೆ. ಮತ್ತೆ ಇಲ್ಲಿ ನೋಡ್ತಾ ಇದ್ದೀರಾ, ಇದು ಎಳ್ನೀರು ಕೊಚ್ಚುವಂಥ ಸಾಧನ. ಇದು ಈಗ ನಾರ್ಮಲ್ ಆಗಿ ನಮಗೆ ರೋಡ್ ಸೈಡ್ ಎಳ್ನೀರು ಯಾರ್ಯಾರು ಮಾಡ್ತಿರ್ತಾರೆ ಅವರೆಲ್ಲರೂ ಏನು ಮಾಡ್ತಾರೆ ಅಂದರೆ ಮಚ್ಚಲ್ಲಿ ಕೊಚ್ಚೋಕೆ ಹಿಂಸೆ ಮಾಡ್ತಾರೆ. ಬಟ್ ಈ ಥರ ಮಿಷಿನ್ ಇದ್ರೆ ನಿಮಗೆ ಒಂದು ಗಂಟೆಗೆ 100ರಿಂದ 200 ಎಳ್ನೀರನ್ನ ಆರಾಮಾಗಿ ಕೊಚ್ಚಬಹುದು. ಇದು ಕೊಚ್ಚುವಕ್ಕೆ ಇದು ಎಳ್ನೀರು ಚೂಪ್ ಮಾಡಿ ರಂಧ್ರ ಮಾಡೋದು. ಇದು ಬಕೆಟ್ ಟ್ರ್ಯಾಪ್, ಇದು ಸೋಲಾರ್ ಟ್ರ್ಯಾಪ್ಸ್. ಇದು ಇದರಲ್ಲಿ ಏನು ಮಾಡ್ತೀವಿ, ಸೋಲಾರಿಂದ ಇದು ಬಲ್ಬ್ ಆನ್ ಆಗುತ್ತೆ. ಹಂಗಾಗಿ ಇಲ್ಲಿ ಏನು ಮಾಡ್ತೀವಿ ನಾವು, ಫ್ರೂಟ್ ಫ್ಲೈ ಇರ್ಬೋದು, ಇಲ್ಲ ಟೊಮೊಟೊ, ಬದನೆ, ಆ ಥರದ್ರೆಲ್ಲ ಹುಳುಗಳು ಅದಾಗಿದ್ದೇ ಬಂದು ಟ್ರ್ಯಾಪ್ ಆಗ್ತವೆ. ಸೊ ಹಂಗಾಗಿ ರೈತರಿಗೆ ಔಷಧಿ ಹೊಡೆಯೋದೆಲ್ಲ ಸ್ವಲ್ಪ ತಪ್ಪುತ್ತೆ, ಕಡಿಮೆ ಆಗುತ್ತೆ. ಇದು ತೆಂಗಿಂದು ಮರಾತ ಸಾಧನ. ಮತ್ತೆ ತೆಂಗು ಮತ್ತೆ ಅಡಕೆನಲ್ಲಿ ಪ್ರಮುಖವಾಗಿ ರೈತರು ಹೇಳೋದೇನಪ್ಪ ಅಂದ್ರೆ, ನಮ್ಗೆ ಔಷಧಿ ಸ್ಪ್ರೇ ಮಾಡೋಕ್ಕಾಗಲ್ಲ ರೋಗ ಕೀಟ ಬಂದ್ರೆ ಅಂತ. ಅದಕ್ಕೋಸ್ಕರ ಏನ್ ಮಾಡಿದ್ರೆ ಕಾರ್ಬನ್ ಧೋತಿ ಇದೆ. ಇದು ನಿಮ್ಗೆ 60 ಅಡಿ ತನಕನೂ ನಾವು ಎಕ್ಸ್ಟೆಂಡ್ ಮಾಡ್ಕೋಬಹುದು. ಎಕ್ಸ್ಟೆಂಡ್ ಮಾಡ್ಕೊಂಡು ಮೋಟರ್ ಫಿಟ್ ಮಾಡ್ಕೊಂಡ್ರೆ ಆರಾಮಾಗಿ ಸ್ಪ್ರೇ ಮಾಡ್ಬೋದು. ಇದು ಸರ್ ಒಂದ್ ಸೆಕೆಂಡ್ ಇದು ವಿನೆಗರು, ಸಾಸು ಮತ್ತೆ ಜಾಗ್ರಿ ಅಂತ. ಇದು ನೀರಾದಿಂದ ಮಾಡಿರೋದು. ತೆಂಗಲ್ಲಿ ಇತ್ತೀಚೆಗೆ ನೀರ ಒಂದು ಮೋಸ್ಟ್ ವ್ಯಾಲ್ಯೂಬಲ್ ಪ್ರಾಡಕ್ಟ್ ಆಗ್ತಿದೆ. ಅದು ಸಾಮಾನ್ಯವಾಗಿ ರೈತರಿಗೆ ಅದು ಲೈಸೆನ್ಸ್ ಸಿಗ್ತಿಲ್ಲ, FPOಗಳು ಸಿಗ್ತಿದೆ. ಇವ್ರದ್ದು ಮಹೇಶ್ ಅಂತ ಒಲಿವಾಂದ್ ಹತ್ರ ಇದ್ದಾರೆ. ಅವ್ರೇನ್ ಮಾಡಿದ್ದಾರೆ, ನೀರ ಎಕ್ಸ್ಟ್ರಾಕ್ಟ್ ಮಾಡಾದ್ಮೇಲೆ ಅದರಲ್ಲಿ ಮೌಲ್ಯವರ್ಧನೆ ಮಾಡಿದ್ದಾರೆ. ಇದು ಅವ್ರದ್ದು 3 ಪ್ರಾಡಕ್ಟ್ಗಳು. ಸೊ ನೀರಿಂದ ನಿಮ್ಗೆ ಒಂದು ಮರಕ್ಕೇನೆ ಸರಿ ಸುಮಾರು ಒಂದು ವರ್ಷಕ್ಕೆ 10ರಿಂದ 15 ಸಾವಿರ ಸಂಪಾದನೆ ಮಾಡ್ತಾರೆ ಒಂದು ತೆಂಗಿನ ಮರದಲ್ಲಿ. ಈ ತರ ಇಲ್ಲ ನಮ್ಮ KVKನಲ್ಲಿ ತರಬೇತಿ ಪಡೆದು ರೈತರು ಸಣ್ಣ ಮಟ್ಟದಲ್ಲಿ ಯಾರ್ಯಾರು ಬಿಸ್ನೆಸ್ ಮಾಡ್ತಿದ್ದಾರೆ ಅವ್ರದ್ದೆಲ್ಲರದ್ದು ಐಟಮ್ಸ್ಗಳನ್ನ ಕಲೆಕ್ಟ್ ಮಾಡಿ ಡಿಸ್ಪ್ಲೇ ಮಾಡಿದ್ದೀವಿ. ಥ್ಯಾಂಕ್ ಯು ಸರ್.